ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿ ಮಳೆಯಿಂದ ತೊಗರಿ ಉದ್ದು ಹೆಸರು ಹಾನಿಯಾದ ಬಗ್ಗೆ ಬೆಳೆ ಸಮೀಕ್ಷೆ ನಡೆಸಿ ಉತ್ಪಾದನೆ ಆಧಾರದಲ್ಲಿ ಪರಿಹಾರ ನೀಡಲು ಮತ್ತು ಬೆಳೆ ವಿಮೆ ಮಂಜೂರು ಮಾಡಲು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರಸ್ತೆ ಚಳವಳಿ ನಡೆಸಿ ಕೊಡುತ್ತಿರುವ ಮನವಿ ಪತ್ರ. ಕಲಬುರಗಿ ಜಿಲ್ಲೆ ಈ ವರ್ಷ ರೈತರು ಸರಿಯಾದ ಸಮಯಕ್ಕೆ ಮಳೆ ಬಂದಿರುವುದು ಅನ್ನದಾತರು ಖುಷಿ ಪಟ್ಟಿದ್ದರು. ಸರಿಯಾದ ಸಮಯಕ್ಕೆ ಮುಂಗಾರು ಬಿತ್ತನೆ ಮಾಡಿದ ರೈತರು ಈ ವರ್ಷ ರೊಕ್ಕದ ಮಾಲು ಉದ್ದು ಹೆಸರು ಬಂಪರ್ ಬೆಳೆಗಳು ಬೆಳೆದು ನಿಂತವು. ಈ ವರ್ಷ ರೈತರು ನಿಟ್ಟುಸಿರು ಬಿಟ್ಟಂತಾಗಿತ್ತು. ಮೊನ್ನೆ 4 ಹಗಲು 3 ರಾತ್ರಿ ಧಾರಾಕಾರವಾಗಿ ಸುರಿದ ಮಳೆಗೆ ಹೊಲದಲ್ಲಿ ಉದ್ದು ಹೆಸರು ಮೊಳಕೆ ಒಡೆದು ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ. ರೈತರು ನೆಲಕ್ಕೆ ಹಾಸಿಗೆ ಹಾಕಿದ್ದಾರೆ. ರೈತರ ನೆರವಿಗೆ ರಾಜ್ಯ ಸರ್ಕಾರ ಬರಬೇಕೆಂದು ರೈತ ಸಂಘ ಒತ್ತಾಯಿಸುತ್ತದೆ. ಕನಿಷ್ಠ 30% ಬೆಳೆ ಹೊಲದಲ್ಲಿ ಮಳೆ ನೀರಿನಲ್ಲಿ ನೆನೆದು ಗಿಡದಲ್ಲಿ ಹಸಿರು ಮೊಳಕೆ ಒಡೆದಿದೆ. ಉದ್ದು ಸಂಪೂರ್ಣ ರಾಶಿಯಾಗಿಲ್ಲ, ಇನ್ನು ಹೊಲದಲ್ಲಿ ಇದೆ. ಮತ್ತು ತೊಗರಿ ಬೆಳೆಯಲ್ಲಿ ಸಹ ಉದ್ದು ಮಿಶ್ರ ಬೆಳೆ ಬಿತ್ತನೆ ಮಾಡಿದ್ದಾರೆ. 10% ಮಾತ್ರ ಅಷ್ಟೇ ಉದ್ದು ಕೊಯ್ದು ರಾಶಿ ಮಾಡಿದ್ದಾರೆ ಮತ್ತು ಇನ್ನು 90% ಉದ್ದು ಹೊಲದಲ್ಲಿ ಗಿಡದಲ್ಲಿ ಉದ್ದು ಮೊಳಕೆ ಒಡೆದು ಹಾಳಾಗಿ ಹೋಗಿದೆ. ಮೊಳಕೆ ಒಡೆದ ಹೆಸರು ಮತ್ತು ಉದ್ದು ಅಲ್ಲೇ ಹೊಲದಲ್ಲಿ ಬಿಡುವಂತಿಲ್ಲ. ಕೊಯ್ದು ರಾಶಿ ಮಾಡಿ ಮನೆಗೆ ತಂದ ಮೇಲೆ ಅದಕ್ಕೆ ಲಾಗುಡಿ ರೈತರಿಗೆ ಸಾಲ ಭಾರವಾಗುತ್ತದೆ. ಹೀಗಾಗಿ ಈ ವರ್ಷ ಸಂಪೂರ್ಣ ಬೆಳೆ ನಷ್ಟವಾಗಿದೆ. ರೈತರಿಗೆ ದಿಕ್ಕು ತೋಚುತ್ತದೆ. ರೈತರ ಮುಖಕ್ಕೆ ಟವಲ್ ಹಾಕಿ ಬೇಡಾಡುತ್ತಿರುವ ರೈತರು ಹತಾಶರಾಗಿದ್ದಾರೆ. ಈ ಸಂದರ್ಭದಲ್ಲಿ ಭಾಗವಹಿಸಿರುವ ಶರಣಬಸಪ್ಪ ನಂದಿ ಸಜ್ಜನ್, ಜಿಲ್ಲಾಧ್ಯಕ್ಷರು KPRS, ಜಿಲ್ಲಾ ಕಾರ್ಯದರ್ಶಿ ಅಧ್ಯಕ್ಷರು ಕಲಬುರಗಿ ಜಿಲ್ಲಾ ಕಾರ್ಯದರ್ಶಿ CITU ದಿಲೀಪ್ ನಾಗೂರ್, ಜಾಫರ್ ಖಾನ್, ಪ್ರಭು ಪ್ಯಾರಬುದ್ದಿ, ಶಿವ ಸಲ್ಗರ್, ರೇವಸಿದ್ದಪ್ಪ ಗೌಡ್ರು, ಪ್ರಕಾಶ್ ಜಾನೆ, ನಾಗಯ್ಯ ಸ್ವಾಮಿ, ಸಿದ್ದರಾಮ್ ದಣ್ಣೂರ್. ವರದಿಗಾರರು ಚಂದ್ರಶೇಖರ್ ಚಿತ್ತಾಪುರ್. ಬೆಳೆಯ ಪರಿಹಾರ ಕೊಂಡಾದ ಸರ್ಕಾರಕ್ಕೆ ಧಿಕ್ಕಾರ. ಹೆಸರು ಬಳಕೆ ಹೊಡೆದರೂ ಕೂಡ ಉಸ್ತುವಾರಿ ಸಚಿವರು ಸೌಜನ್ಯಕ್ಕಾದರೂ ಭೇಟಿ ಕೊಂಡಾದ ಬಂದಿತ್ತು. ರೈತರು ಖುಷಿ ಪಟ್ಟಿದ್ರು. ರೈತರ ಕೈಗೆ ಬಂದು ತುತ್ತನ್ನು ಬಾಯಿ ಬರಲಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈತರು ಅಧೋಗತಿಯಾಗಿದೆ. ರೈತರು ಇವತ್ತು 100% ರೈತರನ್ನ ಉದ್ದನ್ನ ಮೊಳಕೆ ಹೊಡೆದು ಸತ್ಯಾನಾಶ ಆಗೋಗಿದೆ. 10% ಮಾತ್ರ ರಾಶಿಯಾಗಿದೆ. ಹೆಸರು 70% ಮಾತ್ರ ರಾಶಿಯಾಗಿದೆ. 30% ಇವತ್ತು ಮೊಳಕೆ ಹೊಡೆದು ಸತ್ಯಾನಾಶ ಆಗೋಗಿದೆ. ಹಾಗಾಗಿರೋದ್ರಿಂದ ಉದ್ದು ಹೆಸರು ಕೂಡಿ ಒಟ್ಟು 25 ಕೋಟಿ ರೂಪಾಯಿ ಬೆಳೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರೈತರು. ಹಾಗಾಗಿರೋದ್ರಿಂದ ಗುಲ್ಬರ್ಗ ಜಿಲ್ಲೆಗೆ 25 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡ್ಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಮೊಳಕೆ ಹೊಡೆದು ಬೆಳೆ ಹಾನಿಯಾಗಿರ್ತಕ್ಕಂಥ ರೈತರ ಜಮೀನಿಗೆ ಇವತ್ತು ಕೃಷಿ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿಗಳು ತಕ್ಷಣನೇ ರೈತರ ಜಮೀನುಗಳಿಗೆ ಭೇಟಿ ಕೊಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಒತ್ತಾಯನ್ನ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೀವಿ. ಶರಣಬಸಪ್ಪ ಮಮ್ಮಚಟ್ಟಿ, ಕರ್ನಾಟಕ ಕ್ರಾಂತಿ ಸಂಘ ಜಿಲ್ಲಾಧ್ಯಕ್ಷ.